ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರತ್ನ ಚಾನಲ್. ಇವತ್ತು ಸಿಂಪಲ್ಲಾಗಿ ಕಾಳುಗಳು ಮೊಳಕೆ ಕಟ್ಟಿದ್ದು ಅಂದರೆ ಹೆಸರು ಕಾಳು, ಕಡಲೆಕಾಳು, ಬಟಾಣಿ ಕಾಳು ಮೊಳಕೆ ಕಟ್ಟಿದೆ ಮಿಶ್ರ ಥರ ಕಾಳುಗಳ ಕೂಟನ್ನು ಮಾಡ್ತಾಯಿದ್ದೀನಿ. ಇದನ್ನು ನಾನು ಚಪಾತಿ ಜೊತೆ ಮಾಡ್ತಾಯಿದ್ದೀನಿ. ಹಾಗೆಯೇ ಇದ್ರ ಜೊತೆ ನಾನು ಒಂದು ಡ್ರಿಂಕ್ಸ್ನು ತೊಗೋತಾ ಇದ್ದೀನಿ. ಬೀಟ್ರೂಟ್ ಡ್ರಿಂಕ್ಸ್ನು ತೊಗೊಂಡಿದ್ದೀನಿ. ಬೀಟ್ರೂಟ್ ಡ್ರಿಂಕ್ಸ್ ತೊಗೊಂಡ್ಮೇಲೆ ಅದನ್ನು ರಾಯ್ತನೂ ಸಹ ಬೀಟ್ರೂಟ್ ರಾಯ್ತನೂ ಸಹ ನಾನು ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಗೋರಿಕಾಯಿ ಪಲ್ಯನೂ ಸಹ ನಾನು ಇದಕ್ಕೆ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು ವಾಕ್ ಮುಗಿಸ್ಕೊಂಡು ಬಂದಮೇಲೆ ನಾನು ಇಲ್ಲಿ ಕಾಫಿ ಟೀ ಏನು ಕುಡಿಯೋಲ್ಲ. ಆದ್ದರಿಂದ ನಾನು ಇಲ್ಲಿ ಶುಂಠಿ ಕಾಫಿಯನ್ನು ಮಾಡ್ಕೋತಾ ಇದ್ದೀನಿ. ಶುಂಠಿ ಕಾಫಿ ಮಾಡಲು ಮೊದಲು ನೀರು ಕಾಯೋಕ್ಕಿಟ್ಟು ಅದಕ್ಕೆ 1 ಇಂಚಷ್ಟು ಶುಂಠಿ ನೀಟಾಗಿ ವಾಶ್ ಮಾಡಿಕೊಂಡು ಗೆಜ್ಜಿಬಿಟ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ. ಇದು ಕುದಿ ಬರಲಿ. ಹಾಗೆ ಮಿಶ್ರ ಕಾಳುಗಳು ಕೂಟ್ ಮಾಡೋಕ್ಕೆ ಮಸಾಲೆ ಫ್ರೈ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನು ಶುಂಠಿ ಕಾಫಿನ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಈ ಶುಂಠಿ ಕಾಫಿಗೆ ನಾನು ಒಂದು ಸ್ವಲ್ಪ ಬೆಲ್ಲನೂ ಸೇರಿಸ್ಬಿಟ್ಟು ಕುದಿಯೋಕೆ ಇಡ್ತಾಯಿದ್ದೀನಿ. ಇದು ಕುದಿ ಬರಲಿ, ಅಂದರೆ ಒಂದು ಸ್ವಲ್ಪ ನೀರು ಸಿಹಿಯವರೆಗೂ, ನೀರು ಕಡಿಮೆ ಆಗೋವರೆಗೂ ಅದು ಕುದಿ ಬರಲಿ. ನೆಕ್ಸ್ಟು ಮಸಾಲೆ ತಯಾರು ಮಾಡ್ಕೊಳ್ಳೋಣ. ಮಸಾಲೆ ತಯಾರು ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಒಂದು ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಇದಕ್ಕೇ ಒಂದು ಶುಂಠಿ, ಬೆಳ್ಳುಳ್ಳಿ, 2 ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಟೊಮೊಟೊ ಎಲ್ಲನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡಬೇಕು. ಅಂದರೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಈ ಕೆಂಪಾಗಬೇಕು ಮತ್ತು ಟೊಮೊಟೊನೂ ಸಹ ನೀಟಾಗಿ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಹಸಿ ವಾಸನೆಯೂ ಸಹ ಹೋಗಿರುತ್ತೆ. ಇದಕ್ಕೇ ನಾನು ಒಂದು ಸ್ವಲ್ಪ ಚಕ್ಕೆ ಪೌಡ್ರನ್ನೂ ಸಹ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಸಾಂಬಾರು ಪೌಡ್ರನ್ನ ನಾನು ಸೇರಿಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಕಾಯಿ ತುರಿ ಎಲ್ಲನೂ ನಾನು ಒಂದೊಂದಾಗಿ ಇದಕ್ಕೆ ಸೇರಿಸ್ತಾ ಮಸಾಲೆ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನೂ ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಗಸಗಸೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದು ಆಲ್ರೆಡಿ ಬಿಸಿ ಇರೋದ್ರಿಂದ ಇದ್ರ ಜೊತೆನೇ ಇದು ಫ್ರೈ ಆಗುತ್ತೆ. ಇದು ತಣ್ಣಗಾಗಲಿ. ಇದನ್ನು ತಣ್ಣಗಾಗ್ಲಿಕ್ಕೆ ಸೈಡಿಗೆ ನಾವು ಇದನ್ನು ಎತ್ತಿಡೋಣ. ಇದು ಎತ್ತಿಟ್ಬಿಟ್ಟು ನೆಕ್ಸ್ಟು ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು. ಅಂದರೆ ಕೂಟ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ಕೂಟ್ ಮಾಡಲು ಒಂದು ಕುಕ್ಕರ್ ತಗೊಂಡು ಕುಕ್ಕರ್ ಬಿಸಿ ಇಟ್ಮೇಲೆ 1 ಸ್ಪೂನಷ್ಟು ಆಯಿಲನ್ನು ಇದಕ್ಕೆ ಸೇರಿಸೋಣ. ಆಯಿಲ್ ಹಾಕಿದ ಮೇಲೆ ಆಯಿಲ್ ಬಿಸಿ ಆಗಲಿ. ಅಷ್ಟೊತ್ತಿಗೆ ಕಾಫಿನೂ ಸಹ ರೆಡಿ ಆಯಿತು. ಇದಕ್ಕೆ ಶುಂಠಿ ಕಾಫಿಗೆ ನಾನು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ನಲ್ವ, ಬೆಲ್ಲ ಸೇರಿಸಿದ್ನಲ್ವ, ಹಾಲು ಕುದಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇದಕ್ಕೇನು ಅರಿಶಿನ ಪುಡಿ ನಾನು ಸೇರಿಸಿಲ್ಲ, ಬರೀ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆನೂ ಸಹ ನಾನು ಕೊಡ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಸಿಡಿದ್ಮೇಲೆ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ, 1 ಏಲಕ್ಕಿ ಇವೆಲ್ಲನೂ ಹಾಕಿ ಕೊನೆಗೆ ಈ ಕಾಳುಗಳ ಮೊಳಕೆ ಕಟ್ಟಿದ್ನಲ್ವ ಆ ಕಾಳುಗಳ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ನಾನು ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ತರಕಾರಿನೂ ಸಹ ಸೇರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಕ್ಯಾರೆಟು, ಬೀಟ್ರೂಟು, ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀನಿ. ಈ ಆಲೂಗೆಡ್ಡೆ ಇವನ್ನ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಮತ್ತು ಮಕ್ಕಳಿಗೂ ಸಹ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕಿದ್ದೀನಿ. ಹಾಗೆ ಮಸಾಲೆನೂ ಸಹ ತಣ್ಣಗಾಗಿತ್ತು. ಮಸಾಲೆನೂ ಸಹ ನಾನು ರುಬ್ಬಿಟ್ಟು ಇದಕ್ಕೆ ನೀರನ್ನು ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇಷ್ಟು ನನಗೆ ಸಾಕು, ಕೂಟು ಇಷ್ಟು ಸಾಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಉಪ್ಪಾಕಿ ಕುದಿ ಬರಲಿ. ಕುದಿ ನೀಟಾಗಿ ಇದು ನೊರೆ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಇದು ಕುದಿ ಬರಲಿ. ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನೂ ಸಹ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೊರೆನೂ ಕಡಿಮೆ ಆಯಿತು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿನೂ ಹಾಕ್ಬಿಟ್ಟು ಇದು ವಿಷಲನ್ನು ಹಾಕೋಣ. ಇದು ವಿಷಲ್ ಬರಲಿ. ಮುಚ್ಚಳ ಮುಚ್ಚಿ ವಿಷಲನ್ನು ಹಾಕೋಣ. ಒಂದು 2 ವಿಷಲ್ ಬರಲಿ. 2 ವಿಷಲ್ ಬರೋ ಹೊತ್ತಿಗೆ ಚಪಾತಿನೂ ಸಹ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈ ಚಪಾತಿನೂ ಪ್ರಿಪೇರ್ ಮಾಡಿಕೊಂಡು ಮಕ್ಕಳಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಪಟ ಅಂತ ಚಪಾತಿನೂ ಸಹ ನಾನು ರೆಡಿ ಮಾಡಿಕೊಂಡೆ. ಕುಕ್ಕರ್ ವಿಷಲು ತಣ್ಣಗಾಗಬೇಕು. ಕುಕ್ಕರ್ ತಣ್ಣಗಾದ್ಮೇಲೆ ಸಾಂಬಾರು ಯಾವ ರೀತಿ ಬಂದಿದೆ ಅಂದರೆ ತುಂಬ ನೋಡಿ ಈ ರೀತಿ ಕೆಂಪಾಗಿ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಖಾರನೂ ಸಹ ಕಡಿಮೆ ಹಾಕಿದ್ದೀನಿ. ಗರಂ ಮಸಾಲ ಹಾಕಿರೋದ್ರಿಂದ ಖಾರ ಕಡಿಮೆ ಹಾಕಿದ್ದೀನಿ. ನೋಡಿ, ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ಮಕ್ಕಳು ಗ್ರೇವಿ ಅಂತಲೂ ತಿಂತವೆ ಮತ್ತು ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಇದಕ್ಕೆ ಸೇರಿಸಿದ್ದೀನಿ. ಇದನ್ನು ಎತ್ತಿಟ್ಬಿಟ್ಟು ನಾನು ಚಪಾತಿನೂ ಸಹ ರೆಡಿ ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ಟೈಮ್ ಆಗೋದು. ಹಾಗೆಯೇ ಲಂಚ್ ಬಾಕ್ಸ್ನೂ ಸಹ ಪ್ರಿಪೇರ್ ಮಾಡಬೇಕಿತ್ತು. ಇವತ್ತು ಸ್ನ್ಯಾಕ್ಸ್ ತಗೊಂಡು ಹೋಗಲ್ಲಮ್ಮ, ಇವತ್ತು ಡ್ರೈ ಫ್ರೂಟ್ಸ್ ಮಾತ್ರ ಇದೆ, ಡ್ರೈ ಫ್ರೂಟ್ಸ್ ಮಾತ್ರ ತಗೊಂಡು ಹೋಗ್ತೀನಿ ಅಂದರು. ಏಕೆಂದರೆ ಕ್ಲಾಸ್ಗಳಲ್ಲಿ ಅವರಿಗೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಡೇ ಅಂದರೆ ವೀಕ್ಲಿ ಇಂತಿಂಥದ್ದು ಡ್ರೈ ಫ್ರೂಟ್ಸು ಅಥವಾ ಇಂತಿಂಥ ಸ್ನ್ಯಾಕ್ಸ್ನೇ ತರಬೇಕು ಅಂದ್ಬಿಟ್ಟು ಹೇಳಿದ್ದರಿಂದ ನಾನು ಅವ್ರಿಗೆ ಸ್ನ್ಯಾಕ್ಸನ್ನು ರೆಡಿ ಮಾಡಿ ಮಕ್ಕಳೆಲ್ಲನೂ ಸ್ಕೂಲಿಗೆ ಕಳಿಸ್ದೆ.
ಅವ್ರು ಹೋದ್ಮೇಲೆ ನಮಗೆ ತಿಂಡಿಯನ್ನು ರೆಡಿ ಮಾಡ್ಕೋಬೇಕಾಯಿತು. ನಾನಿಲ್ಲಿ ಗೋರಿಕಾಯಿ ಪಲ್ಯವನ್ನು ಮಾಡೋಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಅದು ಬಿಸಿ ಆದಮೇಲೆ ಸಾಸಿವೆನ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಈ ಸಾಸಿವೆ ಚಟಪಟ ಅಂತ ಸೌಂಡ್ ಬಂದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹಚ್ಕೊಂಡಂಥ ಒಂದು ಈರುಳ್ಳಿನೂ ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ನೀಟಾಗಿ ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಈರುಳ್ಳಿನ ಹೀಗೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಮತ್ತು ಅದ್ರ ಜೊತೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಒಂದು 5 ನಿಮಿಷ ಅಂದರೆ ಒಂದು ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕು. ಈ ಕಲ್ಲರು ಸಹ ಚೇಂಜ್ ಆಗಿದೆ. ಇದಕ್ಕೆ ನಾನು ಸಣ್ಣದಾಗಿ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾನು ಸಣ್ಣದಾಗಿ ಹಚ್ಚಿದಂಥ ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ. ಟೊಮೊಟೊ ನೀಟಾಗಿ ಫ್ರೈ ಆಗಬೇಕು. ನಾನು ಇದನ್ನು ನೀರಿನ ಅಂಶ ಎಲ್ಲ ಹೋಗಬೇಕು ಮತ್ತು ಸಾಫ್ಟ್ ಆಗಬೇಕು. ಇದಕ್ಕೆ ನಾನು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದು ಮೆತ್ತಗಾಗಬೇಕು ಮತ್ತು ಹಸಿ ವಾಸನೆನೂ ಹೋಗಬೇಕು. ಅಲ್ಲಿವರೆಗೂ ನಾನು ಇಲ್ಲಿ ಅದನ್ನು ನೆಕ್ಸ್ಟ್ ಫ್ರೈ ಆಗಿ ಇಟ್ಬಿಟ್ಟು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ಬೀಟ್ರೂಟ ನೀಟಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಸಣ್ಣದಾಗಿ ಹಚ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದು ತುಂಬ ಹೆಲ್ತಿಗೆ ಒಳ್ಳೆಯದರಿಂದ ಖಾಲಿ ಹೊಟ್ಟೆಗೆ ಇದನ್ನು ಮಾರ್ನಿಂಗ್ ಇದನ್ನು ಕುಡಿಬೇಕು. ಟೈಮ್ ಆಗಿದ್ದರಿಂದ ಹೊಟ್ಟೆ ಹಸಿವಾಗ್ತಾಯಿತ್ತು. ಇದನ್ನೇ ಕುಡಿದ್ಬಿಡೋಣ, ಡ್ರಿಂಕ್ಸ್ನೇ ಅಂದರೆ ಬೀಟ್ರೂಟ್ ಜ್ಯೂಸ್ನೇ ತೊಗೊಬಿಡೋಣ ಅಂದ್ಬಿಟ್ಟು ನಾನು ಇದನ್ನು ಜ್ಯೂಸ್ನ ರೆಡಿ ಮಾಡ್ತಾಯಿದ್ದೀನಿ. ಬೀಟ್ರೂಟ್ ಜ್ಯೂಸ್ ರೆಡಿ ಆಗಲಿ. ಅದಕ್ಕೆ ನಾನು ಜ್ಯೂಸು ರೆಡಿ ಆಯಿತು. ಮತ್ತು ಇಲ್ಲಿ ಈ ಮಸಾಲೆ ಅಂದರೆ ಒಗ್ಗರಣೆಗೆ ಹಾಕಿದಂಥ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಮೆತ್ತಗಾಗಿತ್ತು. ಅಂದರೆ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿತ್ತು. ಸಣ್ಣದಾಗಿ ಹಚ್ಕೊಂಡಂಥ ಗೋರಿಕಾಯಿನ ಹಾಕೋತಾ ಇದ್ದೀನಿ. ಗೋರಿಕಾಯಿಗೆ ನಾನು ಇವಾಗಲೇ ನೀರು ಹಾಕಲ್ಲ, ಹಾಗೆಯೇ ಡ್ರೈ ಆಗಿಯೇ ಪೇಸ್ಟ್ ಅಂದರೆ ರೋಸ್ಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದನ್ನು ಫ್ರೈ ಮಾಡೋಣ. ಅಲ್ಲಿವರೆಗೂ ನಾನು ಬೀಟ್ರೂಟ್ ಜ್ಯೂಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನೀರಿನ ಅಂಶ ಎಲ್ಲ ಹೋಗಿದೆ. ಇದಕ್ಕೆ ನಾನು ಒಂದು ಲೋಟ ಅಂದರೆ ಅರ್ಧ ಲೋಟ ಅಷ್ಟು ಒಂದು ಲೋಟ ನೀರನ್ನು ಹಾಕಬೇಕು. ಅಂದರೆ ಗೋರಿಕಾಯಿ ಎಷ್ಟು ಬೇಕು ಬೇಯೋಕ್ಕೆ ಅಷ್ಟನ್ನು ಅಳತೆಯಾಗಿ ನೀರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಬಿಟ್ಟು ಮುಚ್ಚಳ ಮುಚ್ಚಿ ನೀಟಾಗಿ ಬೇಯಲಿ. ಮತ್ತು ನೀರಿನ ಅಂಶನೂ ಕಡಿಮೆ ಆಗುತ್ತೆ. ಒಂದು ಅರ್ಧ ಗಂಟೆ ಹೊತ್ತಿಗೆ ಬೇಗನೆ ಪಲ್ಯ ಆಗಿಬಿಡುತ್ತೆ. ಈ ನೀರಿನ ಅಂಶ ಕಡಿಮೆ ಆಗೋವರೆಗೂ ನಾವು ಇಲ್ಲಿ ಬೀಟ್ರೂಟ್ ಜ್ಯೂಸು ಸಹ ರೆಡಿ ಮಾಡ್ಕೊಂಡಿದ್ದೆ. ಬೀಟ್ರೂಟ್ ಜ್ಯೂಸ್ನು ಸಹ ಫಿಲ್ಟ್ರ್ ಇಟ್ಕೊಂಡಿದ್ದೆ. ನೋಡಿ ಬೀಟ್ರೂಟ್ ಜ್ಯೂಸು ರೆಡಿ ಆಯಿತು. ಈ ಬೀಟ್ರೂಟ್ ಜ್ಯೂಸ್ ರೆಡಿ ಆದಮೇಲೆ ಪಲ್ಯ ನೆಕ್ಸ್ಟು ಇನ್ನೊಂದಕ್ಕೆ ಶಿಫ್ಟ್ ಮಾಡಿಬಿಟ್ಟು ನಾನು ಅದಕ್ಕೆ ಟೈಮ್ ಆಗಿತ್ತಲ್ಲ ಅದಕ್ಕೋಸ್ಕರ ಒಂದು ಬೀಟ್ರೂಟ್ ರಾಯ್ತನೂ ಸಹ ಮಾಡ್ಕೋತಾ ಇದ್ದೆ. ಅದನ್ನು ವೇಸ್ಟ್ ಮಾಡಬಾರ್ದು. ಮೇಲೆ ಸೋಸ್ಕೊಂಡಿರ್ತೀವಲ್ವ, ಫಿಲ್ಟ್ರ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಅದನ್ನು ರಾಯ್ತ ಮಾಡೋಣ ಅಂದ್ಕೊಂಡೆ. ಹಾಗೆ ಇಲ್ಲಿ ಸಾಂಬಾರು ಅಂದರೆ ಪಲ್ಯನೂ ಸಹ ಕುದಿ ಬತ್ತಾಯಿತು. ಅದಕ್ಕೆ 1 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದು ನಾನು ಆ ಕೂಟಿಗೆ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡಿದ್ದೆ. ಬಟ್ ಇಲ್ಲಿ ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ಮಸಾಲೆಯನ್ನು ಪೇಸ್ಟ್ ಮಾಡಿಲ್ಲ, ಅಂದರೆ ರುಬ್ಕೊಂಡಿಲ್ಲ, ಹಾಗೆಯೇ ಹಾಕಿದ್ದೀನಿ. ಇದು ನೀರಿನ ಅಂಶ ಎಲ್ಲ ಕಡಿಮೆ ಆಗಲಿ, ನೀಟಾಗಿ ಕುದಿ ಬರಲಿ. ಇದನ್ನು ಕುದಿ ಬಂದು ಲಾಸ್ಟಿಗೆ ಕಡಿಮೆ ಆಗಿತ್ತು ನೀರಿನ ಅಂಶ. ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸನೂ ಸಹ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣಿನ ರಸ ಮತ್ತು ಸ್ವಲ್ಪ ಕಾಯಿ ತುರಿನೂ ಹಾಕಿಬಿಟ್ಟು ನೀಟಾಗಿ ಇನ್ನೂ ಸ್ವಲ್ಪ ನೀರಿದೆ. ನನಗೆ ತಿಕ್ನೆಸ್ಸು ಸ್ವಲ್ಪ ಗಟ್ಟಿಯಾಗೇ ಇರಬೇಕಿತ್ತು. ಅದಕ್ಕೋಸ್ಕರ ನಾನು ಇದು ಗಟ್ಟಿ ಬರಲಿ ಅಂದ್ಬಿಟ್ಟು ನೀರಿನ ಅಂಶ ಕಡಿಮೆ ಆಗಲಿ ಅಂದ್ಬಿಟ್ಟು ಸಣ್ಣ ಉರಿಲಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಇದು ಕುದೀತಾ ಇರಲಿ. ನೆಕ್ಸ್ಟು ಅದನ್ನು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿಬಿಟ್ಟು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಜ್ಯೂಸ್ ಮಾಡ್ಕೊಂಡಂಥ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಮೇಲೆ, ಅದನ್ನು ನಾನು ತೆಗೆದುಬಿಟ್ಟು ಇದನ್ನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ರಾಯ್ತ ಹಾಗೇ ಮಾಡ್ಕೊಂಡು ತಿನ್ಬೋದು, ಆದರೆ ಇಷ್ಟ ಆಗಲ್ಲ ಮಕ್ಕಳಿಗೆಲ್ಲ ಮೊಸರು ಜೊತೆ ತಿನ್ನೋಕ್ಕೆ. ತರಕಾರಿ ತಿನ್ನಲ್ವಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಯಾವ ಮಕ್ಕಳು ತರಕಾರಿ ತಿನ್ನಲ್ಲ ಅಂಥ ಮಕ್ಕಳಿಗೆ ಈ ಥರ ಮೊಸರು ಜೊತೆ ತಿಂತಾರಲ್ವ, ಈ ಥರ ರೋಸ್ಟ್ ಮಾಡಿಬಿಟ್ಟು ಮೊಸರು ಹಾಕ್ಕೊಟ್ರೆ ನೀಟಾಗಿ ಹೊಟ್ಟೆ ತುಂಬ ತಿಂತಾರೆ ಮಕ್ಕಳು. ನಮ್ಮ ಮನೇಲಂತೂ ನನ್ನ ಮಗಳಿಗೆ ಬೀಟ್ರೂಟ್ ಪಲ್ಯ ತಿನ್ನಲ್ಲ, ಬೀಟ್ರೂಟ್ ಪಲ್ಯಕ್ಕೆ ಮೊಸರು ಹಾಕೊಂಡು ತಿಂತಾಳೆ. ಅದನ್ನು ರೋಸ್ಟ್ ಮಾಡೋಕ್ಕಿಟ್ಟೆ. ಈ ಕಡೆ ಪಲ್ಯನೂ ಸಹ ರೆಡಿ ಆಯಿತು. ನೀರಿನ ಅಂಶನೂ ಸಹ ಕಡಿಮೆ ಆಗಿತ್ತು. ನೋಡಿ ನೀರು ಎಷ್ಟು ಕಡಿಮೆ ಆಯಿತು, ಇನ್ನೊಂದು ಸ್ವಲ್ಪ ಇದೆ ನೀರು. ನಾನು ಸ್ವಲ್ಪ ತಿಕ್ನೆಸ್ ಕಡಿಮೆ ಇರಲಿ ಅಂದ್ಬಿಟ್ಟು ಪಲ್ಯಕ್ಕೆ ನಾನು ಇನ್ನೊಂದು ಚೂರು ನೀರು ಡ್ರೈ ಆಗಲಿ ಅಂದ್ಬಿಟ್ಟು ಅದೇನು ಇನ್ನೊಂದು ಚೂರು ಸ್ಟವ್ ಮೇಲೇ ಇದೆ. ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಒಂಚೂರು ನಿಂಬೆಹಣ್ಣು ಸಹ ಹಾಕಿದೆ. ನಿಂಬೆಹಣ್ಣೆ ಎಲ್ಲ ಹಾಕಿಬಿಟ್ಟು ಇದನ್ನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ
ರಾಯ್ತನೂ ಸಹ ಪ್ರಿಪೇರ್ ಮಾಡಬೇಕಿತ್ತು. ರಾಯ್ತ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಲೋಟಷ್ಟು ಮೊಸರು ತೊಗೊಂಡಿದ್ದೆ. ಅರ್ಧ ಲೋಟಷ್ಟು ಮೊಸರು ನೀಟಾಗಿ ಮಿಕ್ಸಿಲಿ ಒಂದೆರಡು ಸುತ್ತು ಹೊಡೆಸ್ಕೊಬಿಟ್ಟು ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೆ. ಹಾಗೆ ರಾಯ್ತಕ್ಕೆ ಒಗ್ಗರಣೆ ಹಾಕೋಬೇಕಿತ್ತು. ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಇದಕ್ಕೆ ಸಾಸಿವೆ ಬಿಸಿಯಾಗಲಿ. ಇದಕ್ಕೆ ಇವಾಗ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ನೀಟಾಗಿ ಚಟಪಟ ಅಂತ ಸೌಂಡ್ ಬರಲಿ. ಮತ್ತು ಒಗ್ಗರಣೆ ಹಾಕಿದಾಗ ನಾವು ಈ ಥರ ಪ್ಲೇಟನ್ನು ಮುಚ್ಚಬೇಕಾಗುತ್ತೆ, ಏಕೆಂದರೆ ಸಾಸಿವೆ ಎಲ್ಲ ಗೋಡೆ ಮೇಲೆಲ್ಲ ಹಾರುತ್ತೆ. ನೆಕ್ಸ್ಟು ಇದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಕಡಲೆಬೇಳೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಲ್ಲಿ ಇದು ಸ್ವಲ್ಪ ಕೆಂಪಾಗಿದೆ ಅಂದಮೇಲೆ ನಾನು ಇದಕ್ಕೆ ಒಂದು 4 ಎಸಳು ಕರಿಬೇವಿನ ಸೊಪ್ಪು, ಒಂದು 3 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ರಾಯ್ತಕ್ಕೆ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡ್ರನ್ನು ಹಾಕೋಬೋದು. ಆದರೆ ನಾನು ಚಪಾತಿ ಜೊತೆ ತೊಗೊಳ್ಳೋಣ ಅಂದ್ಬಿಟ್ಟು ಇದಕ್ಕೇ ಒಣಮೆಣ್ಸಿನ್ಕಾಯಿ ಒಂದು 3 ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಇದು ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಸಹ ಒಂದು 4 ಎಸಳು ಕರಿಬೇವಿನ ಸೊಪ್ಪು ಸಹ ಸೇರಿಸ್ಕೋಬೋದು. ಇದು ಸೇರಿಸ್ಕೊಬಿಟ್ಟು ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತಣ್ಣಗಾಕಿಬಿಡಬೇಕು. ತಣ್ಣಗಾಕಿ ಬಿಟ್ಟಮೇಲೆ ನೋಡಿ, ಇದೆಲ್ಲ ಕೆಂಪಾಗಬೇಕು. ಜಾಸ್ತಿ ಉರಿ ಆಗಿಬಿಟ್ರೆ ಕಪ್ಪಾಗೋಗುತ್ತೆ. ಅದಕ್ಕೋಸ್ಕರ ನಾವು ಸಣ್ಣ ಉರಿಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಮಾಡ್ಕೊಬಿಟ್ಟು ಇದು ತಣ್ಣಗಾಗಲು ಬಿಟ್ಬಿಟ್ಟು ನೆಕ್ಸ್ಟ್ ಇದನ್ನು ಸೈಡಿಗೆ ಎತ್ತಿಡೋಣ. ಆ ಕಡೆ ಗೋರಿಕಾಯಿ ಪಲ್ಯನೂ ಸಹ ನಮ್ಗೆ ರೆಡಿಯಾಗಿತ್ತು. ಈಗ ನೆಕ್ಸ್ಟು ರಾಯ್ತನಕ್ಕೆ ಮೊಸರು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಮೊಸರನ್ನ ಒಂದು 2 ಸುತ್ತ ಮಿಕ್ಸಿಲಿ ಹಾಕ್ಕೊಂಡಿದ್ದೆ. ಅದು ಸಹ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತು ಬೀಟ್ರೂಟು ಸಹ ತಣ್ಣಗಾಗಿತ್ತು. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ನಾನು ಬೀಟ್ರೂಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ. ಅದನ್ನು ಇವಾಗ ಜಾಸ್ತಿ ಉಪ್ಪು ಬೇಡ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮೊಸರು ಮತ್ತು ಬೀಟ್ರೂಟು ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ಇದನ್ನು ನಾನು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅನ್ನದ ಜೊತೆ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಟು ಹಾಗೆಯೇ ಚಪಾತಿ ಜೊತೆಗೆ ಸ್ವಲ್ಪನೇ ಮಾಡಿದ್ದೆ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟಪಟ್ಟು ತಿಂತಾರೆ. ಯಾವ ಮಕ್ಕಳು ತರಕಾರಿ ತಿನ್ನಲ್ಲ ಆ ಮಕ್ಕಳಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡ್ರನ್ನು ಸಹ ನಾವು ಸೇರಿಸ್ಕೋಬೋದು. ನಾವು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕೋತಾ ಇದ್ದೀನಿ ಚಪಾತಿ ಜೊತೆ ತಿನ್ನೋಕ್ಕೆ ಅಂದ್ಬಿಟ್ಟು. ಹಾಗೆ ಗೋರಿಕಾಯಿ ಪಲ್ಯನೂ ಸಹ ರೆಡಿಯಾಗಿತ್ತು. ಗೋರಿಕಾಯಿ ಪಲ್ಯನೂ ಸಹ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಗೋರಿಕಾಯಿ ಪಲ್ಯ ಮತ್ತು ಬೆಳಗ್ಗೆ ಆವಾಗಲೇ ಮಾಡಿದಂಥ ಮಿಶ್ರ ತರಕಾರಿಗಳ ಕೂಟು, ಆ ಕಾಳುಗಳ ಕೂಟು, ಬೆಂಡೆ ಮತ್ತು ಗೋರಿಕಾಯಿ ಪಲ್ಯ ಎಲ್ಲನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಸೇರಿಸ್ಕೊಂಡು ಕೊನೆಯಲ್ಲಿ ಲಾಸ್ಟಿಗೆ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನಾನು ಚಪಾತಿನೂ ಸಹ ಮಾಡಿಕೊಂಡೆ. ಚಪಾತಿ ಮಧ್ಯಾಹ್ನ ಊಟಕ್ಕೆ ಮತ್ತು ರೈಸ್ ಮಾಡ್ಕೋಬೋದು. ಮತ್ತು 2 ಥರ ಕೆಲಸ ಆಗುತ್ತೆ ಅಂದ್ಬಿಟ್ಟು ಇವಾಗಲೇ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. 2 ಥರ ಕೆಲಸ ಮಾಡಿದರೆ ತುಂಬ ಟೈಮ್ ಆಗುತ್ತೆ ಅಂತ ಇವತ್ತಿನ ವ್ಲಾಗ್ ಇಷ್ಟೇ. ಮಧ್ಯಾಹ್ನ ಇನ್ನೂ ತುಂಬ ಕೆಲಸ ಇರೋದ್ರಿಂದ ಇವತ್ತು ಟೈಮ್ ಸಾಕಾಗಲ್ಲ. ಅದಕ್ಕೋಸ್ಕರ ಬೆಳಗ್ಗೆನೇ ಅಡುಗೆಗೆ ರೆಡಿ ಮಾಡಿದ್ದೀನಿ. ಮಧ್ಯಾಹ್ನ ಬರೀ ರೈಸನ್ನು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.